ನಮ್ಮ ಹೆಮ್ಮೆಯ ಜಿಲ್ಲಾಧಿಕಾರಿಗಳಂತ ಕವಿತಾ ಎಸ್ ಮನೀಕೆರೆ ಮೇಡಮ್ ಅವರು ತಮ್ಮನ್ನೆಲ್ಲ ಉದ್ದೇಶಿಸಿ ಎರಡು ಮಾತುಗಳನ್ನು ಆಡಿ ವಿಜಯನಗರ ಜಿಲ್ಲೆಯ ಒಂದು ಹಂಪಿ ಉತ್ಸವ ಇದ್ದರೂ ಕೂಡ ಅವರು ಬಂದು ತಮಗೋಸ್ಕರ ಸರ್ಕಾರಿ ನೌಕರರ ಮೇಲೆ ಇಟ್ಟುವಂಥ ಒಂದು ಅಭಿಮಾನ ಮತ್ತು ಪ್ರೀತಿ, ಹಾಗಾಗಿ ಅವರು ಕೂಡ ಒಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಅದೇ ರೀತಿಯಾಗಿ ಇನ್ನೂ ಅಧಿಕಾರಿಗಳು ಕೂಡ ಬರಬೇಕಾಗಿತ್ತು, ಆದರೆ ಹಂಪಿ ಉತ್ಸವ ಮೀಟಿಂಗ್ಸ್ ಇರೋದ್ರಿಂದ ಬರೋಕ್ಕಾಗಿಲ್ಲ. ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ಯಾವಾಗಲೂ ಕೂಡ ನಮ್ಮ ವಿಜಯನಗರ ಜಿಲ್ಲೆಯ ಒಂದು ಕ್ರೀಡಾಕೂಟಕ್ಕೆ ಯುವಜನ ಸೇವಾ ನಿರ್ದೇಶಕರಂತ ಗ್ರೇಸಿ ಮೇಡಮ್ ಒಂದು ನಮಗೆ ಎಲ್ರಿಗೂ ಕೂಡ ಭಾಳಷ್ಟು ಸಪೋರ್ಟ್ ಆಗಿರ್ತಾರೆ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸರ್ಕಾರಿ ನೌಕರ ಸಂಘದ ಪರವಾಗಿ ಸಲ್ಲಿಸ್ತೇನೆ. ಹಾಗೂ ನಮ್ಮ ವಿಜಯನಗರ ಜಿಲ್ಲೆಯ ರಾಜ್ಯ ಪರಿಷತ್ ಸದಸ್ಯರಾದಂತಹ ರಾಘವೇಂದ್ರ ಹೆಗ್ಗಾಳಿ ಅವರು ಮತ್ತು ಖಜಾಂಚಿ ಅವರಾದಂಥ ಕೆ ಮಲ್ಲೇಶಪ್ಪ ಸರ್ ಅವರು ಮತ್ತು ನಮ್ಮ ಕಾರ್ಯದರ್ಶಿಯಾದಂಥ ಪಂಪಣ್ಣ ಅವರು ಮತ್ತು ನಮ್ಮ ಗೌರವಾಧ್ಯಕ್ಷರಾದಂಥ ರಾಜೀವ್ ಸರ್ ಅವರು ಮತ್ತು ಜಿಲ್ಲಾ ಶಾಖೆ ಎಲ್ಲ ಸರ್ವ ಪದಾಧಿಕಾರಿಗಳು ಮತ್ತು ತಾಲೂಕು ಶಾಖೆಯ ಅಧ್ಯಕ್ಷರಾದಂತಹ ನಮ್ಮ ಬೊಮ್ಮನಹಳ್ಳಿ ಶಾಖೆಯ ಮಂಜುನಾಥ್ ಅವರು ಮತ್ತು ಅಡಗಲಿ ತಾಲೂಕಿನಿಂದ ಬಂದಂಥ ಕೊಟ್ರಗೌಡ ಸರ್ ಅವರು ಮತ್ತು ಹರಪನಹಳ್ಳಿಯಿಂದ ಆಗಮಿಸಿರುವಂಥ ನಮ್ಮ ಮನೋಹರ್ ಅವರು ಮತ್ತು ವೆಂಕಟೇಶ್ ಕೂಡ್ಲಿಗಿ ತಾಲೂಕಿನ ಅಧ್ಯಕ್ಷರು ಮತ್ತು ಕೊಟ್ಟೂರಿನ ನಮ್ಮ ಯೋಗೇಶ್ ದಿನಿ ಅವರು ಕೂಡ, ಹೀಗೆ ಎಲ್ಲರ ಒಂದು ಪರಿಶ್ರಮದಿಂದ ಈ 5 ವರ್ಷದ ಒಂದು ಕ್ರೀಡಾಕೂಟ ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಅತ್ಯಂತ ಯಶಸ್ವಿಯಾಗಿ ನಡೀತದೆ ಅಂದರೆ ನಾವು ಎಲ್ರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇವೆ. ಹಾಗೂ ನಮ್ಮ ವೇದಿಕೆ ಮೇಲೆ ಆಸೀನರಾಗಿರುವಂತಹ ವಿವಿಧ ವೃಂದ ಸಂಘದ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸಿ, ನೀವೆಲ್ಲರೂ ಕೂಡ ಸರ್ಕಾರಿ ನೌಕರರು ವರ್ಷದ ದಿನವಡಿ ಯಾವಾಗಲೂ ಕೂಡ ನಾವು ಒತ್ತಡದಲ್ಲಿರ್ತೇವೆ. ಹಾಗಾಗಿ ನಮ್ಮ ರಾಜ್ಯ ಸರ್ಕಾರವು ನಮಗೆ ಕ್ರೀಡೆಗೋಸ್ಕರ ನಮಗೆ ರಜಾ ದಿನವನ್ನು ಮೀಸಲಿಟ್ಟಿದೆ. ಇವತ್ತು ನಾವೆಲ್ಲರಿಗೂ ಕೂಡ ಹಬ್ಬದ ದಿನ, 2 ದಿನಗಳ ಕಾಲ ನಾವು ಕ್ರೀಡೆಯಲ್ಲಿ ಭಾಗವಹಿಸ್ತೇವೆ. ಯಾರೂ ಕೂಡ ಸೋಲು ಗೆಲುವಿನ ಬಗ್ಗೆ ಅದನ್ನು ತಲೆ ಕೆಡಿಸ್ಕೊಳ್ಬಾರ್ದು. ಎಲ್ರಿಗೂ ಕೂಡ ಸಮಾನವಾಗಿ ನಾವೆಲ್ಲರೂ ಕೂಡ ವಿಶ್ವಾಸದಿಂದ ಆಟವನ್ನು ಆಡಬೇಕು, ಪ್ರೀತಿಯಿಂದ ಆಡಬೇಕು. ಸೋಲು ಗೆಲುವಿಗೆ ಒಂದು ಮುಖ್ಯ ಅಲ್ಲ, ಅವರು ಭಾಗವಹಿಸೋಕ್ಕೆ ನಿಜವಾಗ್ಲೂ ಕೂಡ ಮುಖ್ಯವಾಗಿದೆ. ನಾವು ಒತ್ತಡದಲ್ಲಿರ್ತೀವಿ, ಹಾಗಾಗಿ ನಮ್ಮ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಬೇಕಂತೇಳಿ ನಾವು ಕ್ರೀಡೆ ಆಯೋಜನೆ ಮಾಡಿರ್ತೀವಿ. ಈ ಕ್ರೀಡೆ ಒಂದು ಬರೀ 2 ದಿನ ಮಾತ್ರ ಮೀಸಲಿಡಬಾರ್ದು, ನೀವು ಜೀವನದಲ್ಲಿ ಕೂಡ ಅಳವಡಿಸ್ಕೊಂಡು. ಈಗ ನಮಗೇನು ರಾಜ್ಯ ಸರ್ಕಾರಿ ನೌಕರರು ಯಾವಾಗಲೂ ಕೂಡ ಒತ್ತಡದಲ್ಲಿರ್ತೀವಿ. ಹಾಗಾಗಿ ನಮ್ಮ ಕ್ರೀಡೆ ನಮ್ಮ ಮನಸ್ಸಿಗೆ ಮತ್ತು ನಮ್ಮ ದೈಹಿಕಕ್ಕೆ ಅಲ್ಲ, ಮತ್ತು ನಾವು ಏನು ಕಾರ್ಯವನ್ನು ಮಾಡ್ತೀವಿ ಅದಕ್ಕೂ ಕೂಡ ನಮಗೆ ಉತ್ತೇಜನಕಾರಿ ಆಗಿರುತ್ತೆ ಅಂತೇಳಿ ಮತ್ತೊಮ್ಮೆ ಹೇಳ್ತಾ, ಎಲ್ರಿಗೂ ಯಾವುದೇ ಗೊಂದಲಗಳಿಲ್ಲದೆ ಇಡೀ ವಿಜಯನಗರ ಜಿಲ್ಲೆಯನ್ನು ರಾಜ್ಯಕ್ಕೆ ಮಾದರಿಯಾಗುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಬಂದಿರುವಂತಹ ಸರ್ಕಾರಿ ನೌಕರರು ಮತ್ತೊಮ್ಮೆ ನೀವು ಯಾವುದೇ ಗೊಂದಲಗಳನ್ನು ಮಾಡಿಕೊಳ್ಳದೆ ಅದನ್ನು ಒಳ್ಳೆಯ ಊಟದ ವ್ಯವಸ್ಥೆ ಮಾಡಿದ್ದೀವಿ. ತಮಗೋಸ್ಕರ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತೀವಿ. ಹಾಗಾಗಿ ಯಾವುದೇ ಗೊಂದಲ ಇದ್ದಂಗೆ ಒಂದು ಸಂತೋಷದಾಯಕವಾಗಿ ಮಾಡಿರಿ ಅಂತ ಮತ್ತೊಮ್ಮೆ ನಾನು ಮನವಿಯನ್ನು ಮಾಡ್ಕೊಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.